ವೀಕ್ಷಕರಿಗೆ ಸ್ವಾಗತ. ಕೋಲಾರ ಜಿಲ್ಲೆಯ ಬಂಗಾರಪೇಟೆ ತಾಲೂಕಿನ ಸುಹಲ್ದೇವ್ನ ಭಾರತೀಯ ಸಮಾಜ ಪಕ್ಷ ಕಚೇರಿಯಲ್ಲಿ ಡಿಕೆ ರವಿ ಅವರ 11ನೇ ಪುಣ್ಯಸ್ಮರಣೆಯನ್ನು ಆಚರಣೆ ಮಾಡಲಾಯಿತು. ಈ ಸಂದರ್ಭದಲ್ಲಿ ರಾಜ್ಯಾಧ್ಯಕ್ಷರಾದ ಅಭಿಮನ್ಯುಮಣಿ, ಮಾಂಗುಂದಿ ನಾರಾಯಣಸ್ವಾಮಿ, ಮಣಿಜಿ, ಮೂರ್ತಿ, ವಿಘ್ನೇಶ್, ಉದಯ್, ಕೃಷ್ಣಣ್ಣ ಮುಂತಾದವರು ಭಾಗವಹಿಸಿದ್ದರು. ವರದಿ ಬಿಎಂ ಸಾಕಪ್ಪ, ಎಂಟಿವಿ ನ್ಯೂಸ್ ಬಂಗಾರಪೇಟೆ. ನಿರಂತರ ಸುದ್ದಿ ಮತ್ತು ಜಾಹೀರಾತುಗಳಿಗಾಗಿ ಎಂಟಿವಿ ಕನ್ನಡ ನ್ಯೂಸ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ಕೋಲಾರ ಜಿಲ್ಲೆಯ ಪದಾಧಿಕಾರಿಗಳು ಹಾಗೂ ಸದಸ್ಯರುಗಳೆಲ್ಲ ಸೇರಿಕೊಂಡು ಇವತ್ತು ಡಿಕೆ ರವಿ ಅವರ 11ನೇ ಪುಣ್ಯಸ್ಮರಣೆ ಕಾರ್ಯಕ್ರಮವನ್ನು ಏರ್ಪಾಡು ಮಾಡಿದ್ದೀರಾ. ಆ ಕಾರ್ಯಕ್ರಮ ಇಷ್ಟು ವರ್ಷಗಳ ಕಾಲ ಇಲ್ಲಿ ಯಾರು ಮಾಡಿಲ್ಲ ಅಂತ ನನಗೆ ಗೊತ್ತಾಯಿತು. ಈ ಕೆಲವು ದಿನದಿಂದ ನನಗೆ ಗೊತ್ತಾಯಿತು. ನಾನು ಮಾಡಿ ಕಾರ್ಯಕ್ರಮ ನಾನು ಜೊತೆಯಲ್ಲಿ ಇರ್ತೀನಿ, ಎಲ್ಲ ನಾನು ಸಪೋರ್ಟ್ ಮಾಡ್ತೀನಿ ಅಂತೇಳಿ ನಾನೆಲ್ಲ ಕೇಳಿ ಹೈಕಮಾಂಡಿನ ಸಪೋರ್ಟ್ ತಗೊಂಡಿದ್ದೀವಿ. ಕಾರ್ಯಕ್ರಮ ಏರ್ಪಾಡು ಮಾಡಿದ್ದೀವಿ. ಅದು ಬಹು ದೊಡ್ಡ ಮಟ್ಟದಲ್ಲ, ಸಣ್ಣ ಮಟ್ಟದ ಕಾರ್ಯಕ್ರಮ ಮಾಡಿದ್ದೀವಿ. ಕಾರಣ ಏನು ಅಂದರೆ ಡಿಕೆ ರವಿ ಸಾಹೇಬರು ಹೋರಾಟ ಆ ದಿನಗಳು 2012, 2013, 2014 ಡಿಕೆ ರವಿ ಅವರು ಏನು ಹೋರಾಟ ಮಾಡಿದ್ರು ಅದು ನಾನು ಕೇಳ್ಪಟ್ಟಿದ್ದೀನಿ, ಜೊತೆಲಿ ಇದ್ದಿದ್ದೀನಿ. ಕೆಲವು ಹೋರಾಟ ದಾಖಲೆಗಳೆಲ್ಲ ನನ್ನಲ್ಲಿ ಬಹಳಷ್ಟು ದಾಖಲೆಗಳಿದೆ. ಇವತ್ತು ಡಿಕೆ ರವಿ ಅವರು ಕೊಟ್ಟಿರ್ತಕ್ಕಂಥ ಸಂದೇಶ ತುಂಬ ದೊಡ್ಡ ಸಂದೇಶ ಆಗಿರುತ್ತೆ. ಏನಂದರೆ ಇವತ್ತಿನ ಒಂದು ಭ್ರಷ್ಟ ರಾಜಕಾರಣಕ್ಕೆ ತುತ್ತಾಗಿ ಇವತ್ತಿನ ಅಧಿಕಾರಿಗಳು ಇವತ್ತಿನ ರಾಜಕಾರಣಿಗಳು ಮಾತು ಕೇಳಿಕೊಂಡು ಸಾಕಷ್ಟು ಭ್ರಷ್ಟಾಚಾರಗಳು ಮಾಡಿಸ್ಬಿಡ್ತಾರೆ. ನೆಕ್ಸ್ಟ್ ಬಂದ್ಬಿಟ್ಟು ಆ ಭ್ರಷ್ಟಾಚಾರ ತೆಗೆದುಕೊಂಡಾಗ ಅಧಿಕಾರಿಗಳು ದಿಕ್ಕಾಪಾಲಾಗ್ತಾರೆ, ಬೀದಿ ಪಾಲಾಗ್ತಾರೆ, ಸೂಸೈಡ್ ಮಾಡ್ಕೊತಾರೆ, ಸತ್ತೋಗ್ತಾರೆ. ಅಧಿಕಾರಿಗಳು ತುಂಬ ಪಾಪ ನೊಂದು ಸಾಯ್ತಾ ಇದ್ದಾರೆ. ಈಗ ಬಹಳಷ್ಟು ಅಧಿಕಾರಿ ನಾವು ನೋಡಿದ್ದೀವಿ, ಭೇಟಿ ಮಾಡಿದ್ದೀವಿ, ಅವ್ರ ಕುಟುಂಬ ಸಹಾಯ ಮಾಡಿದ್ದೀವಿ. ಈ ಮಟ್ಟದಲ್ಲಿ ಇರಬೇಕಾದ್ರೆ ಡಿಕೆ ರವಿ ಅವ್ರನ್ನ ಏನು ಅಧಿಕಾರಿಗಳು ಸಂದೇಶ ಕೊಟ್ಟಿದ್ದಾರಲ್ಲ, ಅದು ಇವತ್ತು ಅವ್ರಿಗೆ ಮಾತ್ರ ಸಂದೇಶ ಅಲ್ಲ, ನಮಗೂ ಸಂದೇಶ ಆಗುತ್ತೆ. ನಾವು ರಾಜಕಾರಣ ಮಾಡಬೇಕು ಅಂತಂತಂದರೆ, ನಾವು ಭ್ರಷ್ಟ ವಿರುದ್ಧ ನಾವು ಹೋರಾಟ ಮಾಡಬೇಕಾದ್ರೆ ಭ್ರಷ್ಟರೇ ಬೇರೆ ಆಗ್ತಾರೆ, ಭ್ರಷ್ಟತನ ಮಾಡಿಸೋದೇ ಬೇರೆ ಆಗ್ತಾರೆ. ಆ ಭ್ರಷ್ಟದಲ್ಲಿ ಪಾಲ್ತನ ತಗೊಳ್ಳೋನು ಭ್ರಷ್ಟನೇ ಆಗ್ತಾನೆ. ಈ ಎಲ್ಲ ಸಂದೇಶಗಳು ಇದೆ. ಹಾಗಾಗಿ ಮತ್ತೆ ಮುಂದಿನ ದಿನಗಳಲ್ಲಿ ಬಂದ್ಬಿಟ್ಟು ನಾವು ಅಷ್ಟೇ, ನಾವು ಈ ತಾಲೂಕಲ್ಲಿ, ಜಿಲ್ಲೆಯಲ್ಲಿ, ರಾಜ್ಯ ಮಟ್ಟದಲ್ಲಿ ಬಂದ್ಬಿಟ್ಟು ಈ ಭ್ರಷ್ಟತನಕ್ಕೆ ತುತ್ತಾಗಿ ಇವತ್ತು ಎಷ್ಟು ಜನ ಅಧಿಕಾರಿಗಳೆಲ್ಲ ಬೀದಿ ಪಾಲಾಗ್ತಾ ಇದ್ದಾರಲ್ಲ, ಅವ್ರಿಗೂ ಇವತ್ತು ನಾವು ಸ್ವಲ್ಪ ಜೊತೆಲಿ ಬೆನ್ನುಮೂಲೆ ಜೊತೆಗೆ ನಿಂತ್ಕೋಬೇಕಾಗತ್ತೆ, ಸಹಾಯ ಮಾಡಬೇಕಾಗತ್ತೆ. ಇನ್ನೂ ಹಲವಾರು ವಿಚಾರಗಳಿದೆ. ಈ ಹಲವಾರು ವಿಚಾರಗಳನ್ನ ಮಾತಾಡ್ಬೇಕಾದ್ರೆ ಮುಂದಿನ ದಿನಗಳಲ್ಲಿ ಬಹು ದೊಡ್ಡ ಮಟ್ಟ ಕಾರ್ಯಕ್ರಮ ಮಾಡಿದಾಗ ನಾವು ರಾಜ್ಯ ಮಟ್ಟದಲ್ಲಿ ಇದೆಲ್ಲ ನಾವು ಮಾತಾಡಿ ಪ್ರಸ್ತಾಪ ಮಾಡೋಣ ಅಂತೇಳಿ ನಾನು ಮನಸ್ಸಲ್ಲಿ ಇಟ್ಕೊಂಡಿದ್ದೀನಿ. ಈ ಕಾರ್ಯಕ್ರಮನ ಈ ಒಂದು ಸಣ್ಣ ಮಟ್ಟದಲ್ಲಿ ಮಾಡಿ ಇವತ್ತಿನ ಮುಗಿಸ್ಕೊಂಡು ಮುಂದಿನ ದಿನದಲ್ಲಿ ನೆಕ್ಸ್ಟ್ ವರ್ಷ, ಇನ್ನೊಂದು ವರ್ಷ ಕಾರ್ಯಕ್ರಮ ಮಾಡಿದಾಗ ಈ ನಮ್ಮ ಡಿಕೆ ರವಿ ಥರ ಎಷ್ಟು ಜನ ಅಧಿಕಾರಿಗಳೆಲ್ಲ ಇವತ್ತು ಸತ್ತಿದ್ದಾರೋ ಅದೆಲ್ಲ ನಮ್ಮ ಹತ್ರ ಪಟ್ಟಿ ಇದೆ. ಯಾರ್ಯಾರು ಯಾವ ಥರ ಹೇಗೆ ಸತ್ತರು, ಏನೇನು ವಿಚಾರದಲ್ಲಿ ಸತ್ತರು, ಯಾವ ಥರ ಆಯಿತು ಅವ್ರ ಕೇಸ್ಗಳು ಅಂತೇಳಿ ಇದೆ ಒಂದು. ಎರಡನೇದು, ಡಿಕೆ ರವಿ ಕೇಸ್ ವಿಚಾರ ಇದ್ದಾಗ ಅವತ್ತು ಬಂದು ನಮ್ಮದೇ ಕಾಂಗ್ರೆಸ್ ಸರ್ಕಾರ, ಮೂಲ ಸರ್ಕಾರ ನಾವು ಕಾಂಗ್ರೆಸ್ ಮೂಲಕರಾಗ್ತೀವಿ, ಸರ್ಕಾರ ಇತ್ತು. ಸರ್ಕಾರ ಇದ್ದಾಗ ನಾನು ಬಂದು 2015 ಮೇಲ್ಪಟ್ಟು ಡಿಕೆ ರವಿ ವಿಚಾರದಲ್ಲಿ, ಅವ್ರ ಕೇಸ್ ವಿಚಾರದಲ್ಲಿ ನಾನು ಪಾಲ್ಗೊಂಡಿದ್ದೀನಿ. ಎಲ್ಲ ಹಂತದಲ್ಲೂ ತನಿಖೆಗಳನ್ನ ನಾನು ನೋಡಿದ್ದೀನಿ, ಓದಿದ್ದೀನಿ. ಅದರಲ್ಲಿ ಇವತ್ತು ಬಂದು ನಮ್ಮ ಸ್ಥಳೀಯವಾಗಿ ರಾಜ್ಯ ಸರ್ಕಾರ ಬಿಟ್ಟು, ಕಾಂಗ್ರೆಸ್ ಸರ್ಕಾರ ಬಿಟ್ಟು ರಾಷ್ಟ್ರ ಮಟ್ಟದಲ್ಲಿ ತಗೊಂಡ್ರೆ ಆ ತನಿಖಾಧಿಕಾರಿಗಳು ಏನಿದಾರಲ್ಲ, ಅವ್ರು ತನಿಖೆ ಮಾಡಿರೋದ್ರಲ್ಲಿ 20 ಅಂಶಗಳು, ಪ್ರಮುಖ ಅಂಶಗಳು ನಾನೇ ಅದನ್ನು ನೋಟ್ ಮಾಡಿಟ್ಟಿದ್ದೀನಿ. ನಾನು ಒಂದು ಕಡೆ ಬರೆದಿಟ್ಟಿದ್ದೀನಿ. ಆ ತನಿಖೆಯಲ್ಲಿ ಆರಂಭದಲ್ಲಿ ಏನು ಕಂಡು ಬಂದಿದೆಯೋ ಅದು ಹಂತದಲ್ಲಿ ಬಂದು ಇಲ್ಲ, ಆ ಅಂಶಗಳಿಗೆ ಉತ್ತರನೇ ಇಲ್ಲ. ಈಗ ಯಾಕಪ್ಪ ಉತ್ತರ ಇಲ್ಲ ಅಂತೇಳಿ ನಾವು ಇವತ್ತು ಪ್ರಶ್ನೆ ಮಾಡ್ಕೋಬೇಕಾದ್ರೆ ನಮ್ಮನ್ನು ನಾವೇ ಪ್ರಶ್ನೆ ಮಾಡ್ಕೋಬೇಕು. ನಾವು ಯಾರ ಹತ್ರ ಹೋಗಿ ಕೇಳೋಣ? ಯಾರನ್ನೂ ಕೇಳೋಕ್ಕಾಗಲ್ಲ. ಅಷ್ಟು ಹೀನಾಯವಾಗಿ ಒಬ್ಬ ದಕ್ಷ ಅಧಿಕಾರಿನ ಅಷ್ಟು ಹೀನಾಯವಾಗಿ ಅದು ಸ್ವಂಚ ಮಾಡಿದ್ರು, ಕೊಲೆ ಮಾಡಿದ್ರು, ಏನು ಮಾಡಿದ್ರು. ಬಟ್ ತನಿಖಾ ವರದಿ ಅಂತ ಸೂಕ್ತವಾಗಿರ್ಬೇಕಲ್ವಾ? ಆ ವರದಿನೇ ಇಲ್ಲ. ಅಂದಮೇಲೆ ಇತರ ಅಧಿಕಾರಿಗಳ ಮನಸ್ಸಿಗೆ ಏನು ಬರ್ಬೋದು? ನಾವು ಎಷ್ಟೇ ಚೆನ್ನಾಗಿ ಕೆಲಸ ಮಾಡಿದ್ರು, ಎಷ್ಟೇ ನಾವು ನೀಟಾಗಿ ಕೆಲಸ ಮಾಡಿದ್ರು, ಎಷ್ಟೇ ಸಿಸ್ಟಮೆಟಿಕಲ್ ನಾವು ಇದ್ರೂ ಸಹ ಕೊನೆಗೆ ಒಂದಲ್ಲ ರವಿಗೆ ಸಾವು ಹಿಂಗೆ ಬಂತು, ಆ ಥರ ನಮಗೂ ಬಂದ್ಬಿಡುತ್ತೆ. ಯಾಕಪ್ಪ ನಮಗೆ ಯಾರು ಹೇಳ್ದಂಗೆ ನಾವು ಮಾಡ್ಕೊಂಡು ಹೋಗ್ಬಿಡೋಣ ಅಂತೇಳಿ ಇವತ್ತೆಲ್ಲ ಅಧಿಕಾರಿಗಳ ಮನಸ್ಸಲ್ಲಿ ಇರ್ಬೋದು, ಎಲ್ಲರ ಮನಸ್ಸಲ್ಲಿ ಇವತ್ತು ಕೂತ್ಬಿಟ್ಟಿದೆ. ಅದನ್ನು ನಾವು ಹೋಗ್ಲಾಡ್ಸೋಕ್ಕೆ ನಾವೇನು ಮಾಡ್ಬೋದು? ಅವ್ರು ನಾವೇನು ಸಪೋರ್ಟ್ ಕೊಡ್ಬೋದು? ಈ ಭ್ರಷ್ಟತನ ಮೂಲ ಎಲ್ಲಿದೆಯಲ್ಲ, ಆ ಮೂಲನೇ ಹೊಸ್ಬೇಕು ಅನ್ನೋದು ನಮ್ಮ ಪಕ್ಷದ ಧ್ಯೇಯ. ಹಂಗಾಗಿ ನಮ್ಮ ಪಕ್ಷದ ಧ್ಯೇಯನೇ ಇವತ್ತೇನು ದಯೋದ್ದೇಶ ಇಟ್ಟಿದ್ದೀವಲ್ಲ, ಭ್ರಷ್ಟಾಚಾರ ಮುಕ್ತ ಆಡಳಿತಕ್ಕಾಗಿ SB ಪಕ್ಷವನ್ನು ಬೆಂಬಲಿಸಿ ಅಂತ ಹೇಳ್ಬಿಟ್ಟು ನಾವು ಕೇಳಿದ್ದೀವಿ. ಇವತ್ತು ಅದಾಗತ್ತೆ. ಬಟ್ ನಾವು ಭ್ರಷ್ಟಾಚಾರ ಮುಕ್ತ ಮಾಡಬೇಕಂತಂದರೆ ಭ್ರಷ್ಟಾಚಾರನ ಮೂಲ ಎಲ್ಲಿ ಹೊಸ್ಬೇಕು ಅನ್ನೋದನ್ನು ನಾವು ಹುಡುಕ್ಬೇಕಲ್ವಾ? ಆ ಹುಡ್ಕೋದಕ್ಕೆ ಕೋಲಾರ ಜಿಲ್ಲೆ ಇರ್ಬೋದು, ಕರ್ನಾಟಕ ರಾಜ್ಯದಲ್ಲಿರ್ಬೋದು, ಡಿಕೆ ರವಿ ಅವರು ಒಂದು ಕೇಂದ್ರ ಬಿಂದು. ಡಿಕೆ ರವಿ ತ್ಯಾಗ ಅದು ಒಂದು ಕೇಂದ್ರ ಬಿಂದು ಆಗುತ್ತೆ. ಇದೆಲ್ಲ ದೊಡ್ಡ ಶ್ರಮ ನಮಗೆ ಕೊಟ್ಟಿದ್ದಾರೆ. ನೋಡಿ, ಇವತ್ತು ದೊಡ್ಡಕೊಪ್ಪಲು ರವಿ ಅವ್ರನ್ನ ಡಿಕೆ ರವಿ ಅಂತ ಕರಿತೀವಿ. ಈ ತುಮಕೂರು ಜಿಲ್ಲೆ ಕುಣಿಗಲ್ ತಾಲೂಕು ದೊಡ್ಡಕೊಪ್ಪಲು ಗ್ರಾಮ ಏನಿದೆಯಲ್ಲ, ನಾನು ಸುಮಾರು ಸಾರಿ ಭೇಟಿ ಮಾಡಿದ್ದೀನಿ. ನಂದು ಸುಮಾರು ಜಮೀನುಗಳಿದೆ.
ನಾನು ಕುಣಿಗಲ್ ಜಿಲ್ಲೆ ತುಂಬ ಆತ್ಮೀಯನಾಗಿದ್ದೀನಿ. ಅಲ್ಲೂ ನಮ್ಮ ಲಂಕೇಗೌಡ ಅವ್ರ ಸ್ವಂತ ಕ್ಷೇತ್ರ ಆಗತ್ತದು. ನಾವು ಅವ್ರ ತಾಯಿನ ಸುಮಾರು ಭೇಟಿ ಮಾಡಿದ್ವಿ, ಸುಮಾರು ಸರಿ ಭೇಟಿ ಮಾಡಿದ್ವಿ. ಆ ತಾಯಿ ಕಣ್ಣೀರಿದೆಯಲ್ಲ, ಆ ಕಣ್ಣೀರು DK ರವಿ ಅವರ ಒಂದು ಮರಣಕ್ಕೆ ಮೊದಲನೇ ತುತ್ತು, ಮೊದಲನೇ ವಿಕೆಟು ಈಗ 20 ದಿನ ಹಿಂದೆ ಹೋಯ್ತು. ನೀವೆಲ್ಲ ನ್ಯೂಸಲ್ಲಿ ನೋಡಿರ್ಬೋದು, ನಾನೆಲ್ಲ ಅವಶ್ಯಕತೆ ಇಲ್ಲ, ಆಯ್ತಾ. ಆ DK ರವಿ ಅವ್ರನ್ನ ಎತ್ತಿದಲ್ಲ ತಾಯಿ, ಆ ತಾಯಿಯವ್ರ ಶಾಪ ಬಂದು ತಟ್ಟೇ ಆಯ್ತಲ್ಲ. ಇದು ನಾವು ಇವತ್ತು ಕ್ಷಣಕ್ಕೆ ಬುದ್ಧಿವಂತಿಕೆ ಏನೋ ತಪ್ಪಿಸ್ಕೊಬೋದ್ರು, ಆದರೆ ಭಗವಂತ ಪ್ರಕೃತಿ ನಿಯಮ ಏನಿದೆಯಲ್ಲ, ಒಂದಲ್ಲ ಒಂದಿನ ನಮ್ಗೆ ಪನಿಷ್ಮೆಂಟ್ ಉಂಟು. ಅದೇ ಭಗವಂತ ಇಲ್ಲದು ಯಾರು ಭಗವಾನ್ ಬುದ್ಧರು. ಈ ಜಗತ್ತಲ್ಲಿ ಪಾಪನಾಶ ಅನ್ನೋದೇ ಇಲ್ಲ ಅಂತಂದ್ರು. ಪಾಪನಾಶ ಅನ್ನೋದೇ ಇಲ್ಲ. ನಾನು ಪಾಪ ಮಾಡಿಬಿಟ್ಟು ಹೋಗ್ಬಿಟ್ಟು ಚರ್ಚಲ್ಲಿ ಹೋಗ್ಬಿಟ್ಟು ದೇವರೇ ಕಾಪಾಡಿ ಅಂತಂದ್ರೆ ದೇವರೇನೋ ಪಾಪ ಕ್ಷಮೆ ಕೊಡ್ತಾನೆ, ಆದರೆ ಕಾನೂನು ಕ್ಷಮೆ ಕೊಡುತ್ತಾ? ಹಿಂದೆ ಪೊಲೀಸ್ ನನ್ನ ವಾರಂಟ್ ಎತ್ಕೊಂಡ್ಬಂದು ಒಳಗಾಗ್ತಾನೆ. ಇವತ್ತು ನಾನು ಮಾಡೋ ಪಾಪ ಎಲ್ಲ ಮಾಡಿ ತಿರುಪತಿಗೆ ಒಬ್ಬ ಚಿಕ್ಕಂಬಿಟ್ಟು ದೇವ್ರ ಗುಂಡಿಗೆ ಅಷ್ಟು ದುಡ್ಡು ಆಗ್ಬಿಟ್ಟು ನನ್ನ ಪಾಪನಾಶ ಆಗ್ಬಿಡ್ತು ಅಂತಂದ್ರೆ ಪಾಪನಾಶ ಆಗತ್ತಾ? ನಿಜವಾಗ್ಲೂ ಸರಿ ಮೇಡಮ್, ಪಾಪನಾಶ ಆಗತ್ತಾ? ಹಂಗಾಗಿ ಯಾರು ಬುದ್ಧ ಭಗವಾನ್ ಹೇಳಿದ್ರು, ಜಗತ್ತಲ್ಲಿ ಪಾಪನಾಶ ಅನ್ನೋ ನಿಯಮನೇ ಇಲ್ಲ. ತಪ್ಪು ಮಾಡಿದವನು ದಂಡನೆ ಅನುಭವಿಸ್ಲೇಬೇಕು ಅಂದ್ರೆ. ಆದರೆ ಬಂಗಾರಪೇಟೆ ಕ್ಷೇತ್ರ ಕೋಲಾರ ಜಿಲ್ಲೆಯಲ್ಲಿ ಹೇಗಿದೆ ಗೊತ್ತಾ? ತೆಲುಗಲ್ಲಿ ಒಂದು ಮಾತಿದೆ, ದೊಂಗತನ చేస్తే ದಂಡಂ లేదు. ದೊರೆ ಕಳ್ತನ ಮಾಡಿಬಿಟ್ರೆ ದಂಡ ಇಲ್ವಂತೆ. ಅದು ಸೂಕ್ತವಾಗಿ ಎತ್ಕೊಂಡು ಹೋಗ್ಬಿಡೋದು. ಅದು ಇಲ್ಲಿನ ಒಂದು ಆಡಳಿತ ವ್ಯವಸ್ಥೆ ಆಗಿದೆ. ಹಾಗಾಗಿ ನಾವು ಅತಿ ಜಾಸ್ತಿ ಮಾತಾಡೋಕ್ಕೆ ನಮಗೂ ಕಾಲಾವಕಾಶ ಇಲ್ಲ. ಬೇರೆ ಕಾರ್ಯಕ್ರಮ ಇರೋದ್ರಿಂದ ಈ ಕಾರ್ಯಕ್ರಮ ಇಲ್ಲಿಗೆ ಮೊಟಕುಗೊಳಿಸೋಣ ಅಂತೇಳಿ ನಾನು ತಮ್ಮಲ್ಲೆಲ್ಲ ಮನವಿ ಮಾಡ್ಕೊತಾ ಇದ್ದೀನಿ.